ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಶ್ರೀಗಂಧದ ಗುಡಿ ಕನ್ನಡ ಸೀರಿಯಲ್ನ ಇವತ್ತಿನ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ. ಸಂಚಿಕೆ 137 ಇದು. ಹಿಂದಿನ ಸಂಚಿಕೆಯಲ್ಲಿ ನೀವೆಲ್ಲರೂ ನೋಡೇ ಇರ್ತೀರ. ಇವರೆಲ್ಲರೂ ರೆಸಾರ್ಟ್ಗೆ ಬಂದಿರ್ತಾರೆ. ಹಾಗೆ ಚಂದನ ತವ್ರ ಮನೆಯವರು ಬಂದಿರ್ತಾರೆ. ಒಬ್ರಿಗೊಬ್ರು ಇನ್ನೂ ಮೀಟ್ ಆಗಿರೋದಿಲ್ಲ. ಇವರು ಮಹಿ ಮತ್ತು ಚಂದನ ಇಲ್ಲೇ ಸೆಲ್ಫಿ ತಗೋಬೇಕು ಅಂತ ಹೇಳಿ ರೆಸಾರ್ಟ್ಗೆ ಆ ಸೈಡ್ ಈ ಸೈಡ್ ಅಂತ ತಿರುಗಾಡಿ ಒಳ್ಳೆ ಫೋಸ್ ತಕ್ಕೋತಾ ಇರ್ತಾರೆ. ಮಹಿಗೆ ತೆಗಿತಾ ಇರ್ತಾಳೆ. ಹಾಗೆ ಮಹಿ ಹೇಳ್ತಾನೆ, ಅದಕ್ಕೆ ನೀವು ನಿಮ್ಮದು ತೆಗಿತೀನಿ ಬನ್ನಿ ಅಂತ ಹೇಳಿ ಒಬ್ರಿಗೊಬ್ಬರು ಫೋಸು ಸಿಂಗಲ್ದು ತಕ್ಕೊತಾ ಇರ್ತಾರೆ. ಹಾಗೆ ಸೆಲ್ಫಿನೂ ತಕ್ಕೋತಾರೆ. ಹಾಗೆ ಇದು ಕಂಟಿನ್ಯೂಯೇಷನ್ ಆಗುತ್ತೆ. ಈ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ಹಾಗೆ ಎಲ್ಲರೂ ರಿಸೆಪ್ಷನ್ ಹತ್ರ ಬರ್ತಾರೆ. ಹರಿ ಹೋಗೋಣ, ನಾನೇ ಎಲ್ಲ ನೋಡಿಕೊಂಡು ರೂಮ್ ತೊಗೊಂಡು ಬರ್ತೀನಿ, ನೀ ಏನು ಬೇಡ ಅಂತ ಅಂದಾಗ, ಇಲ್ಲ ನಾನು ಇರ್ತೀನಿ ಕಣೋ ಅಂತ ಅಂದಾಗ ಮುತ್ತುರಾಜು ಕಂಟಿ ಹೇಳ್ತಾನೆ, ಬೇಡ ಬಾರಣ, ಅವನೇ ಹೋಗಿ ಕಟ್ಕೊಂಡು ಬರ್ತಾನೆ, ನಾವು ಹೊರಗಡೆ ಹೋಗಿ ನಿಂತ್ಕೊಂಡಿರೋಣ ಬಾ ಅಂತ ಹೇಳ್ತಾನೆ. ಇಲ್ಲಿ ರಿಸೆಪ್ಷನ್ ಹತ್ರ ಬಂದುಬಿಟ್ಟು ರೂಮ್ ಬುಕ್ ಆಗಿದೆ ನೋಡಿ ನನ್ನ ಹೆಸರಲ್ಲಿ ಅಂತ ಹೇಳ್ತಾನೆ. ಹೌದು ನೋಡಿ ಹೇಳ್ತೀನಿ ಇರು ಅಂತ ಹೇಳ್ತಾಳೆ. ಆಧಾರ್ ಕೊಡಿ ಎಲ್ಲರದು ಅಂತ ಕೇಳ್ತಾಳೆ. ಇವನು ಹೋಗಿ ಹೊರಗಡೆ ಎಲ್ಲರದು ಆಧಾರ್ ಕಾರ್ಡು ಇಸ್ಕೊಂಡು ಬರ್ತಾನೆ. ಎಲ್ಲರೂ ಆಧಾರ್ ಕಾರ್ಡ್ ಕೊಡ್ತಾರೆ. ಚಂದನಂದಿರಲ್ವಲ್ಲ, ನಿಮ್ಮದಿಲ್ವಲ್ಲ, ನಾನು ಹೇಗೋ ಮ್ಯಾನೇಜ್ ಮಾಡ್ತೀನಿ ಬಿಡಿ ಅಂತ ಹೇಳಿ ಬಿಲ್ಡಪ್ ಕೊಟ್ಟು ಅಲ್ಲಿ ಒಳಗಡೆ ಹೋಗ್ತಾನೆ. ಎಲ್ಲರದ್ದು ಆಧಾರ್ ಕಾರ್ಡ್ ಹಾರ್ಡ್ ಕಾಪಿ ತೋರಿಸ್ತಾನೆ. ಆಯಿತು ಅಂತ ಇಸ್ಕೊಂಡು ಅವಳು ನೋಡ್ತಾಳೆ. ನೆಕ್ಸ್ಟು ಚಂದನ ಅವ್ರದ್ದು ಇನ್ನೊಬ್ಬರದು ಸಾಫ್ಟ್ ಕಾಪಿ ಕಳಿಸ್ತೀನಿ, ಯಾವ ನಂಬರಿಗೆ ಕಳಿಸ್ಬೇಕು ಹೇಳಿ ಅಂತ ಹೇಳಿ ಕೇಳಿದಾಗ ಅವಳು ನಂಬರ್ ಕೊಡ್ತಾಳೆ. ಇವನ ಹತ್ರ ಆಲ್ರೆಡಿ ಸಾಫ್ಟ್ ಕಾಪಿ ಇರುತ್ತಲ್ಲ, ಅದನ್ನು ಕಳಿಸ್ತಾನೆ. ಚಂದನ ದೂರದಿಂದ ಹಿಂಗೆ ನೋಡ್ತಾ ಇರ್ತಾನೆ. ಇವನು ಹೇಳ್ತಾನೆ, ನಾನೆಲ್ಲ ಮ್ಯಾನೇಜ್ ಮಾಡ್ತೀನಿ ಬಿಡಿ ಅಂತ ಅಂದಾಗ ಸಕ್ಸಸ್ ಆಯಿತು ಅಂತ ಒಬ್ರಿಗೊಬ್ರು ಹಿಂಗೆ ಥಮ್ಸಪ್ ಮಾಡ್ತಾರೆ. ಆಯ್ತಣ್ಣ ಬಂದ್ಬಿಟ್ಟು ಆಯ್ತಣ್ಣ ಎಲ್ಲರದು ರೂಮ್ ಸಿಕ್ತು, ಬನ್ನಿ ರೂಮ್ಗೆ ಹೋಗೋಣ ಅಂತ ಹೇಳಿ ಲಗೇಜ್ ತೊಗೊತಾ ಇರ್ತಾರೆ. ಆವಾಗ ಮತ್ತೆ ಕಂಟಿ ಮತ್ತು ಹರಿ ಇಬ್ಬರು ಜಗಳಕ್ಕೆ ನಿಂತ್ಬಿಡ್ತಾರೆ. ಇಲ್ಲಿ ಜಗಳ ಸ್ಟಾರ್ಟ್ ಆಯಿತಾ, ಸಾಕು ಬಿಡಿ, ನಮ್ಮದು ಲಗೇಜ್ ತೊಗೊಂಡು ನಾವೇ ಹೋಗ್ತೀವಿ ಅಂತ ಹೇಳಿ ಚಂದನ ಮತ್ತು ಮಹಿ ಮುಂದೆ ಹೋಗ್ತಾರೆ. ಇವರು ಹಾಗೆ ಮೂವರು ನಿಂತ್ಕೊಂಡು ಮಾತಾಡ್ತಾ ಇರ್ತಾರೆ. ಯಾಕ್ರೋ ಇಲ್ಲಿನೂ ಬಿಡಲ್ವಲ್ಲೋ ನಿಮ್ಮದು ಜಗಳ ಅಂತ ಅಂದಾಗ, ನೋಡೋಣ ಮತ್ತೆ ಅಂತ ಹರಿ ಹೇಳ್ತಾನೆ. ಹೌದು, ದುಡ್ಡಿಗೆ ಏನು ಮಾಡಿದ್ಯೋ, ಹೇಗೆ ಕಟ್ಟಿದೆ ಅಲ್ಲಿ ಅಂತ ಅಂದಾಗ, ಹೌದಣ್ಣ ಕಷ್ಟ ಆಯಿತು, ನಾನೆಲ್ಲ ಹೇಗೋ ಮ್ಯಾನೇಜ್ ಮಾಡ್ತೀನಿ ಬಿಡೋಣ ಅಂತ ಇರ್ತಾನೆ. ಅಷ್ಟರೊಳಗೆ ಮುತ್ತುರಾಜ್ ಸ್ವಲ್ಪ ದುಡ್ಡಿರುತ್ತೆ, ಅದನ್ನು ಇದನ್ನ ಇಟ್ಕೋ ಅಂತ ಹರಿಗೆ ಕೊಡ್ತಾನೆ. ಕಂಟಿ ಬೈತಾನೆ, ಯಾಕಣ್ಣ ಕೊಡ್ತೀಯಾ, ಇವನೇ ಬಿಲ್ಡಪ್ ಕೊಟ್ಟು ಕರ್ಕೊಂಬಂದಿರತ್ತಾನೆ, ಅವನೇ ನೋಡ್ಕೊಳ್ಳಿ ಅಂತ ಅಂದಾಗ, ಅವನಿಗೂ ಒಬ್ಬನಿಗೆ ಬರ್ಡನ್ ಆಗಲ್ವೇನೋ ಅಂತ ಹೇಳಿ ಕೊಡ್ತಾನೆ. ಇರಲಿ ಬಿಡೋ, ನಮ್ಮ ಮಧ್ಯೆ ಯಾಕೆ ಇದೆಲ್ಲ ಅಂತ ಅಂದಾಗ, ಹೌದಣ್ಣ ನೀನಾಗೆ ಕೊಡ್ತಾ ಇದೀಯ ಅಂತ ಇಸ್ಕೊತೀನಿ, ಇಲ್ಲಾಂದರೆ ನಾನೇ ಎಲ್ಲ ಖರ್ಚು ನೋಡ್ಕೊತಾ ಇದ್ದೆ ಅಂತ ಹರಿ ಬಿಲ್ಡಪ್ ಕೊಡ್ತಾನೆ. ನಿಂದು ಇದೇ ಆಯಿತು ಅಂತ ಕಂಟಿ ಬೈತಾನೆ. ಹಾಗೆ ಸ್ವಲ್ಪ ಇಂಟೀರಿಯರ್ ಒಳಗಡೆ ಬರ್ತಾರೆ. ರೂಮ್ಸ್ ಎಲ್ಲ ಇರುತ್ತೆ. ರೂಮ್ಸ್ ಎಲ್ಲ ಚೆನ್ನಾಗಿದೆ ಅಲ್ಲ ಅಂತ ಒಬ್ರಿಗೊಬ್ರು ಮಾತಾಡ್ಕೊತಾ ಇರ್ತಾರೆ. ಮಹಿ ಮತ್ತು ಚಂದನ ಮುಂದೆ ಬಂದು, ನೋಡು ಇಂಜಿನಿಯರ್ ಎಷ್ಟು ಚೆನ್ನಾಗಿ ಪ್ಲ್ಯಾನ್ ಮಾಡಿ ಕಟ್ಸಿದ್ದಾರೆ, ಅವ್ರದ್ದು ಹೆಸರು ಹೇಳ್ಕೊತೀವಿ, ಎಷ್ಟು ಚೆನ್ನಾಗಿ ಕಟ್ಸಿದ್ದಾರೆ ಅಂತ ಅವ್ರಿಗೆ ಹೊಗಳ್ತೀವಲ್ವ, ಹಾಗೆ ನಾನು ಮುಂದೆ ಬಿಲ್ಡಿಂಗ್ ಎಲ್ಲ ಕಟ್ಟಿದರೆ ನನ್ನೂ ಹೊಗಳ್ಬೋದಲ್ವ ಮಹಿ ಅಂತ ಕೇಳ್ತಾಳೆ ಚಂದನ. ಹೌದು ಅದಕ್ಕೆ ನಾವು ಸಾಯೋವರೆಗೂ ಮರೆಯಲ್ಲ, ನೆನ್ಪಿಟ್ಕೊತೀವಿ ಅಂತ ಹೇಳ್ತಾನೆ. ಅಷ್ಟೊತ್ತಿಗೆ ಎಲ್ಲರೂ ಬರ್ತಾರೆ. ರೂಮ್ ಬಗ್ಗೆನೇ ಮಾತಾಡ್ತಾ ಇರ್ತಾರೆ, 2 ರೂಮು ಮತ್ತು ಹೆಂಗೆ ಎಲ್ಲ ಅಂತ. ಅದಕ್ಕೆ ಚಂದನಗೊಂದು ನನಗೊಂದು ಅಂತ ಹೇಳ್ತಾನೆ. ಮುತ್ತುರಾಜ್ ಬೈತಾನೆ ಹೋಗೋ ಅಂತ. ಆಮೇಲೆ ಇವರೆಲ್ಲರೂ ಒಂದು ರೂಮಲ್ಲಿ ಇರ್ತಾರೆ. ಚಂದನ ಒಂದು ರೂಮಲ್ಲಿ ಇರ್ತಾಳೆ. ಅವಳು ಕೀ ಇಸ್ಕೊಂಡು ಅವಳ ರೂಮಿಗೆ ಹೋಗ್ತಾಳೆ. ಇವರೆಲ್ಲರೂ ಇನ್ನೂ ಒಂದು ರೂಮಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಇರ್ತೀವಿ ಅಂತ ಹೇಳಿ ಇವರೆಲ್ಲರೂ ಸೇರಿ ಒಂದು ರೂಮಲ್ಲಿ ಬರ್ತಾರೆ. ಮಹಿಗೆ ತುಂಬ ಇಷ್ಟ ಆಗುತ್ತೆ ರೂಮು. ತುಂಬ ಖುಷಿಯಾಗಿ ಎಂಜಾಯ್ ಮಾಡ್ತಾ ಇರ್ತಾನೆ. ಹರಿ ಮಲ್ಕೊಂಡೇ ಬಿಡ್ತಾನೆ ಸಾಕಾಗಿದೆ ಅಂತ. ಇನ್ನು ಊಟಕ್ಕೆ ಹೋಗ್ತಾ ಇರ್ತೀರಲ್ಲ ಅಣ್ಣ, ಆವಾಗ ಎಬ್ಸು ನನಗೆ ಅಂತ ಹೇಳ್ತಾರೆ. ಇನ್ನೆಲ್ಲರೂ ಫ್ರೆಶ್ ಅಪ್ ಆಗಿ
ಫ್ರೆಶ್ ಅಪ್ ಆಗ್ತಾ ಇರ್ತಾರೆ ರೂಮಲ್ಲಿ. ಅಷ್ಟೊತ್ತಿಗೆ ನೈಟ್ ಆಗುತ್ತೆ, ಡಿನ್ನರ್ಗೆ ಬರ್ತಾರೆ ಡೈನಿಂಗ್ ಹಾಲ್ಗೆ. ಇಲ್ಲಿ ಆ್ಯಂಬಿಯನ್ಸ್ ಎಲ್ಲ ನೋಡಿ ಮುತ್ತುರಾಜನ್ಗೆ ತುಂಬ ಶಾಕ್ ಆಗುತ್ತೆ. ಇದೇನೋ ಅಡುಗೆ ಮನೆ ಇಷ್ಟು ದೊಡ್ಡದಿದೆ ಅಂತ ಹೇಳ್ತಾನೆ. ಇದು ಅಡುಗೆ ಮನೆ ಅಲ್ಲಣ್ಣ, ಊಟಕ್ಕೆ ಹಾಲು, ಕುತ್ಕೋತಾರೆ ಎಲ್ಲರೂ ಅಂತ ಹೇಳ್ತಾರೆ. ಹಾಗೆ ಎಲ್ಲ ಟೇಬಲ್ ಮೇಲೆ ಕುತ್ಕೊಂಡು ಒಬ್ರಿಗೊಬ್ರು ಮಾತಾಡ್ತಾ ಇರ್ತಾರೆ. ಆರ್ಡ್ರ್ ಮಾಡ್ತಾರೆ. ಹರಿ ನನಗೆ ಇಡ್ಲಿ ಸಾಕು ಅಂತ ಅಂದಾಗ ಇವನು ಮುತ್ತುರಾಜು ಅಷ್ಟೇ, ನನಗೂ ಅಷ್ಟೇಪ್ಪ ಸಾಕು ಇಡ್ಲಿ ಅಂತ ಇರ್ತಾನೆ. ಇವರೆಲ್ಲ ಬೇರೆಯವರು ತುಂಬ ಚೆನ್ನಾಗಿ ಆರ್ಡ್ರ್ ಮಾಡ್ತಾರೆ. ಅದಕ್ಕೆ ಇವನ ಮುಖ ನೋಡಿ ದುಡ್ಡಿಲ್ಲ ಅಣ್ಣ ಅಂತ ಸನ್ನೆ ಮಾಡ್ತಾನೆ. ನಾನೆಲ್ಲ ಮ್ಯಾನೇಜ್ ಮಾಡ್ತೀನಿ ಬಿಡು ಅಂತ ಸನ್ನೆ ಮಾಡ್ತಾನೆ ಮುತ್ತುರಾಜು. ಆವಾಗ ಆಯಿತಾ ಅಂತ ಹೇಳಿ ಇಡ್ಲಿ ಕ್ಯಾನ್ಸಲ್ ಅಂತ ಹೇಳಿ ಎರ್ರಾಬಿರ್ರಿ ಇನ್ನೂ ಜಾಸ್ತಿನೇ ಆರ್ಡ್ರ್ ಮಾಡಿಬಿಡ್ತಾನೆ. ಕಂಟಿ ಬೈತಾನೆ, ಯಾಕೋ ಹೀಗೆಲ್ಲ ಪ್ಲೇಟ್ ಚೇಂಜ್ ಮಾಡಿಬಿಟ್ಟೆ ಅಂತಂದಾಗ ಹೌದು ಅಂತ ಹೇಳಿ ಚೆನ್ನಾಗಿ ಎಲ್ಲರೂ ತಿಂತಾ ಇರ್ತಾರೆ. ಅಷ್ಟರೊಳಗೆ ಇವರೆಲ್ಲರೂ ಬರ್ತಾರೆ, ಚಂದನ ಅವ್ರ ತಂದೆ ತಾಯಿ ಎಲ್ಲ. ಅವರು ಅಷ್ಟೇ ಅವ್ರ ಫ್ಯಾಮಿಲಿ ಬ್ಯಾಕ್ ಸೈಡು ಕುತ್ಕೊಂಡು ಅವರು ಆರ್ಡ್ರ್ ಮಾಡಿ ಊಟ ಮಾಡ್ತಾ ಇರ್ತಾರೆ. ಇವರು ಅಷ್ಟೇ ಎಲ್ಲರೂ ಚೆನ್ನಾಗಿ ಊಟ ಮಾಡಿ ಎದ್ದೊಳ್ತಾರೆ. ಹರಿದೆ ಫಸ್ಟು ಊಟ ಆಗುತ್ತೆ. ಎದ್ದು ಕೈ ತೊಳ್ಕೊಳಕ್ಕೆ ಹೋಗ್ತಾನೆ. ಅಲ್ಲಿ ಮಹಾಬಲ ಅವ್ರದ್ದು ಊಟ ಆಗುತ್ತೆ. ಅವರು ಎದ್ದು ಕೈ ತೊಳ್ಕೊಳಕ್ಕೆ ಹೋಗ್ತಾರೆ. ಅಲ್ಲಿ ವಾಶ್ ಬೇಸಿನ್ ಹತ್ರ ಇಬ್ಬರೂ ಕೈ ತೊಳ್ಕೊಳಕ್ಕೆ ಹೋಗಿರ್ತಾರೆ. ಇವನು ಕೈ ತೊಳ್ಕೊತಾ ಇರ್ತಾನೆ. ಅವರು ಹಿಂದಗಡೆ ನಿಂತ್ಕೊಂಡು ವೆಯ್ಟ್ ಮಾಡ್ತಾ ಇರ್ತಾರೆ, ಫೋನಲ್ಲಿ ಮಾತಾಡ್ತಾ. ಅಲ್ಲಿಗೆ ಈ ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತಾರೆ. ನೆಕ್ಸ್ಟ್ ಸಂಚಿಕೆಯಲ್ಲಿ ಏನಾಯಿತು ಅಂತ ಕಾದು ನೋಡೋಣ. ಅಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ಸ್. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.